ಹೌದು, ನೀವು ಹೋದ ಕೆಲಸ ಏನಾಯ್ತು ಮಾವ? ನಾನು ಹೋದ ಕೆಲಸ ಆಗಬಹುದೆಂಬ ಭರವಸೆ, ಆದರೂ ಚೇಚೆ. ಹಾಗಾದ್ರೆ ನಿಮಗೆ ಕೆಲಸ ಸಿಗ್ಲಿಲ್ವಾ ಮಾವ? ಗಂಗಾ, ಸರ್ಕಾರ ಎಂಬುದೊಂದು ನರಕದ ಲೋಕ. ಆ ನರಕದ ಲೋಕದಲ್ಲಿ ಅಧಿಕಾರಿ ಎಂಬ ನರ ಪಿಸಾಚಿಗಳು ಲಂಚ ಎಂಬ ಮಂಚದ ಮೇಲೆ ಕುಳಿತು ವಿದ್ಯಾವಂತರನ್ನ ಒತ್ತೋಡಿಸಿ ದುಡ್ಡು ಕೊಟ್ಟ ದಡ್ಡರನ್ನೇ ಗೋರ್ಮೆಂಟ್ ಎಂಬ ದೊಡ್ಡ ಒಳಗೆ ಕೂಡಿಸುತ್ತಿರುವಾಗ ನಮ್ಮಂತವರಿಗೆಲ್ಲಿ ಗಂಗಾ, ಈ ಸರ್ಕಾರದ ತುಚ್ಛ ನಡವಳಿಕೆಗೆ ಬೇಸತ್ತು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲೆಂದು ಈ ವೇಷ ಧರಿಸಿ ಬಂದಿರುವೆ ಗಂಗಾ. ಅದರಲ್ಲಿ ಗಂಗಾ, ಇಂದು ನೀನು ಯಾವುದೋ ಒಂದು ವಿಚಾರದಲ್ಲಿ ಚಿಂತಿಸುವಂತಿದೆ. ಏನದು? ಚೇಚೆ, ಹಂಗೇನಿಲ್ಲ ಮಾವ. ಗಂಗಾ, ಸುಳ್ಳು ಹೇಳ್ಬೇಡ, ನಿಜ ಹೇಳು. ನಾನು ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಆ ನೀಚ ನನ್ನ ತಡೆವಿದ ಕೆಟ್ಟ ಕೃತಿಯನ್ನ ನನ್ನ ಮಾವನ ಮುಂದೆ ನಾನು ಹೇಳ ಬೇಡ. ಇಲ್ಲ ಮಾವ, ನಿನ್ನ ಮುಂದೆ ನಾನೇಕೆ ಸುಳ್ಳು ಹೇಳಿ? ನಾನು ಕರೇನೆ ಹೇಳ್ತಾ ಇದ್ದೀನಿ, ಏನು ಇಲ್ಲ. ನನಗೆ ಕೆಲಸ ಸಿಗದಿದ್ದರೆ ಜೀವಿಸುವುದು ಹೇಗೆ? ನನಗೆ ದುಡಿಯಲಾಗುವುದಿಲ್ಲ ಎಂದು ಚಿಂತಿಸುವೆಯಾ ಗಂಗಾ? ಧರ್ಮವಂತ ನನ್ನ ಶ್ರಮ ವಹಿಸಿ ದುಡಿದು ಈ ಹೊಟ್ಟೆಗೆ ಅನ್ನ ಹಾಕಿ ಬೆಳೆಸಿದ ಈ ದೇಹ ಎಲ್ಲಿಯಾದರೂ ದುಡಿದು ನಿಮ್ಮೆಲ್ಲರನ್ನ ಸಾಕಿಸಲುತ್ತೇನೆ. ಈ ಮಾತು ಸತ್ಯ. ಮಾವ, ಆ ಮಾತು ಯಾಕಂದ್ರೆ ಆಡ್ತೀರ ಮಾವ? ಇಂಥ ಮಾತುಗಳನ್ನ ಮಾತಾಡಬೇಡಿ ಮಾವ. ಎಲ್ಲದಕ್ಕೆ ಆ ದೇವರಿದ್ದಾನೆ, ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಮಾವ. ಯಾವುದು ಕೆಟ್ಟ ಮಾತು ಗಂಗಾ? ದಿನನಿತ್ಯ ಈ ಚೋಟು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಲಕ್ಷಾಂತರ ಜನರು ನಿಟ್ಟುಸಿರು ಹಾಕುತ್ತಿರುವವರನ್ನು ಕಾಪಾಡಬೇಕಿತ್ತಲ್ಲ ಆ ದೇವರು. ಯಾವ ದೇವರು ಕಾಪಾಡುವುದಿಲ್ಲ. ನಿರ್ಮಲವಾದ ಮನಸ್ಸಿನಿಂದ ಒಪ್ಪತ್ತಿದ್ದವರನ್ನು ಕಾಪಾಡುವುದಿಲ್ಲ. ಕಾರು ಹತ್ತಿ ಹೋಗಿ ಮೆಟ್ಟು ಕಳೆಯದೆ ಗರ್ಭಗುಡಿಯೊಳಗೆ ಹೋಗಿ ತುಪ್ಪದ ದೀಪ ಹಚ್ಚುವ ಡಾಂಬಿಕ ಶ್ರೀಮಂತರನ್ನ ಮಾತ್ರ ಕಾಪಾಡ್ತಾನೆ ಆ ನಿನ್ನ ದೇವರು. ಹೋಗಿ ಬಿಡಿ ಮಾವ, ಸುಮ್ಮನೆ ಇಂಥ ಮಾತುಗಳನ್ನ ಮಾತಾಡಿ ಮನಸ್ಸನ್ನ ಯಾಕೆ ನೋವು ಮಾಡ್ಕೊಳ್ತೀರಾ? ನೀವು ಪ್ಯಾಟಾಗ ತಿರುಗಾಡಿ ಹೊಟ್ಟಸ್ತಿರ್ಬೇಕು ಅನ್ಸುತ್ತೆ. ಮನೆಗೆ ಹೋಗಿ ಊಟ ಮಾಡುವಂತೆ ಬನ್ನಿ. ಗಂಗಾ, ನೀನು ಯಾವಾಗಲೂ ಸಂತೋಷದಿಂದ ನಗುತ್ತಿದ್ದರೆ ಅದೇ ನನಗೆ ಪಂಚಾಮೃತದ ಊಟವಿದ್ದಂತೆ. ಆದರೆ ಇಂದು ನೀನು ಯಾವುದೋ ಒಂದು ಚಿಂತೆಯಲ್ಲಿ ಕೊರುತ್ತಿರುವೆಲ್ಲ, ಇದೇ ನನಗೆ ಉಪವಾಸವಿದ್ದಂತೆ. ನನ್ನ ಊಟವಾಗಬೇಕಾದರೆ ನೀನು ಹೇಳಿ ಮಾವ, ನಾನೇನ್ ಮಾಡ್ಬೇಕು? ಪ್ರೀತಿ ಎಂಬ ಹೃದಯ ಬಿಚ್ಚಿ ನಿನ್ನ ಮನ ದಿಚ್ಚೆಯಂತೆ ನನ್ನ ಮನ ನಕ್ಕು ನಲಿಯುವಂತೆ ಒಂದು ಸುಂದರವಾದ ಪ್ರೇಮ ಗೀತೆ ಹಾಡಿಬಿಡು. ಬೇಗ ಮನೆಗೆ ಹೋಗೋಣ. ಆಯ್ತು ಮಾವ, ನಿಮ್ಮ ಇಷ್ಟದಂತೆ ಹಾಡುವೆನು.
ಮಾಮ ನೀನು ಚಾ ಕುಡಿ ಹೇಳು ಮಾಮ. ಬ್ಯಾಡಪ್ಪ ಬ್ಯಾಡಪ್ಪ, ಯಾಕೋ ಬಾಯಿ ಸಾಗೈತಿ. ಗಂಗಮ್ಮ ದೇವ್ರಿಗೆ ಹೋಗಿ ಬಂದ್ಲೇನು? ಮಾಮ ಇನ್ನ ಬಂದಿಲ್ಲ ಮಾಮ. ಆ ಎತ್ತಿಗೆ ನುಚ್ಚಿಡು, ಹಂಗ ನೀರು ಕುಡಿಸಿ ಹೊರ ಕಟ್ಟು. ಮೊದಲೇ ನೀನು ಚಾ ಕುಡಿ ಹೇಳು ಮಾಮ, ಆಮೇಲೆ ನಾ ಎತ್ತಿಗೆ ನುಚ್ಚಿಡುತ್ತೇನೆ. ಶ್ರೀಕಾಂತ, ಅಣ್ಣ ಯಾಕೋ ಮಲಗಿರುವನಲ್ಲ? ಅಣ್ಣ ಯಾಕಣ್ಣ ಆರಾಮಿಲ್ಲೇನಣ್ಣ? ಚಂದ್ರು ಈಗ ಬಂದೇನಪ್ಪ. ಮಾಮ ನೀನಾದರೂ ಚಾ ಕುಡಿಸು ಮಾಮ. ಅಣ್ಣ ಚಾ ಕುಡಿಯೋಣ. ಬ್ಯಾಡಪ್ಪ. ಶ್ರೀಕಾಂತ, ಡಾಕ್ಟರ್ನಾದರೂ ಕರೆದುಕೊಂಡು ಬರಬಾರದೆ? ನನಗೇನು ಆಗಿಲ್ಲಪ್ಪ, ನಾನು ಆರಾಮದೀನಿ. ಏನನ್ನ ಕೆಂಡದಂತೆ ಮೈ ಸುಡುತ್ತಿದ್ದರೂ ಆರಾಮಿದ್ದೇನೆಂದು ಹೇಳುತ್ತಿರುವೆಯಲ್ಲ? ಏನಾದರೂ ಹೆಚ್ಚು ಕಡಿಮೆಯಾದರೆ ಏನು ಮಾಡುವುದು? ಆಗಬಾರದೇನು ಆಗಿಲ್ಲ, ಅದನ್ನು ನಾನೇ ಹೇಳುತ್ತೇನೆ. ಶ್ರೀಕಾಂತ, ಏನೇನು ಹೇಳುತ್ತಿರುವೆಯಲ್ಲ? ಅಂತಹ ಗಂಡಾಂತರವೇನು ಬಂದಿದೆ ಹೇಳು. ಚಂದ್ರು, ಆ ಥರ ಏನಾಗಿಲ್ಲಪ್ಪ, ಸುಮ್ಮನೆ ಹೇಳ್ತಾನೆ. ಮಾವ, ಅಂಥದ್ದೇಯ ವಿಷಯವನ್ನ ನೀನು ಮುಚ್ಚಿಟ್ಕೊಳ್ಬೇಡ ಮಾವ. ಮುಂದೆ ಆ ನೀಚ ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಗಂಗವ್ವ! ಹೌದು ಮಾವ, ಹೌದು. ನೀವು ಇದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಸತ್ತು ಹೋದ್ರ ನಾವು ಬದುಕುಳಿತೀವಂತ ತಿಳಿದುಕೊಂಡಿದ್ದೇನು ಮಾವ? ಖಂಡಿತ ಇಲ್ಲ ಮಾವ, ಖಂಡಿತ ಇಲ್ಲ. ತಂದೆ ತಾಯಿಯನ್ನ ಕಳೆದುಕೊಂಡ ಈ ತಬ್ಬಲಿ ಮಕ್ಕಳನ್ನ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದೀರ. ನಾಳೆ ನಿಮಗೇನಾದ್ರೂ ಆದ್ರೆ ನಾವು ಖಂಡಿತವಾಗ್ಲೂ ಬದುಕ್ತೀವಿ. ನಮ್ಮ ಜೀವನದ ಗತಿ ಏನು ಮಾವ, ಗತಿ ಏನು? ಗಂಗಾ, ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಿ, ಏನದು? ಅಣ್ಣ, ನೀ ಸಾಕಿ ಬೆಳೆಸದ ಈ ಪ್ರಾಣಿ ನೀನೇನಾದ್ರೂ ಒಂದು ಸಣ್ಣ ತಪ್ಪು ಮಾಡಿದ್ದರೂ ಕೂಡ ಅದನ್ನು ಸಹಿಸದೆ ಕಚ್ಚಬಹುದೆಂಬ ಬೆದರಿಕೆ ಏನನ್ನ? ಅಂತ ಹೇಸಿ ಬುದ್ಧಿ ಈ ನಿನ್ನ ತಮ್ಮನದಲ್ಲಣ್ಣ. ಚಂದ್ರು, ಎಂತ ಮಾತು ಹೇಳಿದೆಯಪ್ಪ. ನನ್ನ ತಮ್ಮ ಎಂತ ಒಣ್ಣುದು ನನಗೆ ಗೊತ್ತಿಲ್ಲೇನಪ್ಪ. ಅಣ್ಣ, ನೀನು ಅಳಬಾರದಣ್ಣ. ನೀನು ಅಳುವುದನ್ನು ನಾನು ನೋಡಬಾರದು. ಸತ್ತು ಹೋದ ನನ್ನ ಹೆತ್ತವರ ಮೇಲಾನೆ ಹೇಳಣ್ಣ ಅಂತದ್ದೇನಾಗಿದೆ ಎಂದು. ಅದನ್ನು ನಾನು ಹೇಳುತ್ತೇನೆ. ಆ ನರೇಗ್ರಿಗೆ ಕೊಡಬೇಕಾದ ಸಾಲದಲ್ಲಿ ನಮ್ಮ ಆಸ್ತಿಯನ್ನೇ ಬರೆಸಿಕೊಂಡ. ಅಂದರೆ
ನಾ ಮೊನ್ನೆ ಆ ಸಾಹುಕಾರ ನಮ್ಮ ಮನೆಗೆ ಬಂದು ಇಲ್ಲ ಹಣ ಕೊಡಬೇಕು ಇಲ್ಲ ಬಾಂಡ್ ಮೇಲೆ ಸಹಿ ಮಾಡಬೇಕು ಅಂದ. ಮನೆಗೆ ಬಂದು ರಿಕ್ಕ ಹಾಕಿದ. ಅದಕ್ಕೆ ಮಾವ ಅದನ್ ಮೇಲೆ ಸಹಿ ಮಾಡ್ಯಾನೆ. ಆ ಸ್ಟಾಂಪಿನಲ್ಲಿ ಏನಂತ ಬರೆದಿತ್ತು? ಅದು ನೀನು ಹೈಸ್ಕೂಲ್ ಸಾಲಿ ಕಲಿಯಾಕಂತ ಇಟ್ಟಿದ್ದ, ನನ್ನ ಹೊಲಕ್ಕ ನೀರ್ ಹಾಸಕಂತ ಕಳಿಸಿದ್ದ. ಮಾಮ ಒಬ್ಬನೇ ಮಾಡಿ ಸಹಿ ಮಾಡಿಸೊಂದಾನ. ಅದು ನನಗೇನು ಗೊತ್ತು ಮಾಮ, ನಿನಗೆ ಅವನೇ ಕೇಳು, ಅವನ ಹೇಳುತ್ತಾನೆ. ತಮ್ಮ, ಅದ್ರಾಗ ಏನು ಬರ್ದಿದ್ದಿಲ್ಲಪ್ಪ, ಖಾಲಿ ಇತ್ತು, ಅದಕ್ಕೆ ಸಹಿ ಮಾಡಿಬಿಟ್ಟೆ. ಅಣ್ಣ ತಪ್ಪು ಮಾಡಿದೀಯಣ್ಣ, ತಪ್ಪು ಮಾಡಿಬಿಟ್ಟೆ. ಚಂದ್ರು, ಆ ಕಟುಕ ಶ್ರೀಮಂತ ತನ್ನ ಮನ ಬಂದಂತೆ ಬರೆದುಕೊಂಡರೆ ಹಿಂದೆ ನಮ್ಮ ಆಸ್ತಿ ಅನ್ನೋದು ಒಂದು ಮುರಿದ ಕಡ್ಡಿಯನ್ನ, ಒಂದು ಮುರಿದ ಕಡ್ಡಿ. ಅಯ್ಯೋ ತಮ್ಮ, ಅಯ್ಯೋ, ನಿಮ್ಮನ್ನೆಲ್ಲ ಚಂದಾಗಿಡ್ಬೇಕು, ನಿಮ್ಮ ಸಂತೋಷನ ಕಣ್ ತುಂಬ ನೋಡ್ಬೇಕು ಅಂತ ಸಾಕಷ್ಟು ಆಸೆ ಕನಸುಗಳನ್ನ ಹೊತ್ಕೊಂಡಿದ್ದೆ. ಅಯ್ಯೋ ಅಯ್ಯೋ ವಿಧಿಯೇ, ನನ್ನ ಬಾಳೆ ಹಿಂಗಾಯ್ತಲ್ಲಪ್ಪ ಚಂದ್ರು. ಅಯ್ಯೋ ಮೋಸವಾಯ್ತಪ್ಪ ಚಂದ್ರು, ಮೋಸವಾಯ್ತು. ಮಾವ ಅಳಬೇಡಿ ಮಾವ, ಅಳಬೇಡಿ. ನಾವು ಬೇಡ ಅಂದ್ರ ಅದು ಬಿಡ್ತೈತೇನು ಮಾವ? ಎಲ್ಲದಕ್ಕೂ ದೇವ್ರಿದ್ದಾನೆ, ಬಿಡಿ ಮಾವ. ಶ್ರೀಕಾಂತ, ನೀನು ಡಾಕ್ಟರನ್ನು ಕರೆದುಕೊಂಡು ಬಂದು ಅಣ್ಣನಿಗೆ ತೋರಿಸು. ನಾನೊಂದು ಕಡೆ ಹೋಗಿ ಬರುತ್ತೇನೆ. ಚಂದ್ರು, ಎಲ್ಲಿಗೆ ಹೊಂಟಿಪ್ಪ? ಅಣ್ಣ, ಅದನ್ನೆಲ್ಲ ನೀನು ಕೇಳಬಾರದು. ನೀನು ಈಗ ರೆಸ್ಟ್ ತೆಗೆದುಕೋ. ಗಂಗಾ, ಅಣ್ಣನನ್ನು ಕರೆದುಕೊಂಡು ಹೋಗಿ ಒಳಗೆ ಮಲಗಿಸು. ಬೋರ್ಗರದು ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ. ಕಾಲ್ಗಿಚ್ಚನ್ನು ಕಾಲಲೆ ಗಟ್ಟಿ ಅಡಗಿಸಬಲ್ಲೆ. ಬಿರಿಸಿಡಿಲ ಬಡಿತವನ್ನು ಬರಿ ನನ್ನ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ನಿನ್ನ ವಿಶ್ವಾಸ ದ್ರೋಹವನ್ನು ನಾನೆಂದಿಗೂ ಸಹಿಸಲಾರೆ. ನನ್ನಣ್ಣ ವಿರೂಪಾಕ್ಷಿಯ ಶ್ರೀಮಂತಿಕೆಗೆ ಮಸಿ ಹಚ್ಚಿ ಮಲಗಿರುವ ಈ ಸಿಂಹವನ್ನ ಬಡಿ ತಪ್ಪಿಸಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡಿರುವೆ ಮಗನೇ. ನಿನ್ನ ರಕ್ಷಣೆಗಾಗಿ ಆ ತ್ರಿನೇತ್ರನ ಉರಿಗಣ್ಣೇ ತೆರೆಯಲಿ. ಶ್ರೀಕೃಷ್ಣನ ಸುದರ್ಶನವೇ ಅಡ್ಡ ಬರಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡ ಮುಂಡಲಗಳನ್ನು ಚಂಡಾಡದಿದ್ದರೆ ನಾನು ವಿರೂಪಾಕ್ಷಿಯ ತಮ್ಮ ಚಂದ್ರನೇ ಅಲ್ಲ.